ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಸಮಸ್ಯೆಗೆ ಯಾವ ಮುದ್ರೆನ ತಿಳಿಸ್ತಾ ಇದ್ದೀನಪ್ಪ ಅಂತ ಅನ್ನೋದಾದರೆ ಅದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ. ನೋಡಿ, ಇವತ್ತಿನ ದಿನ ಎಲ್ರಿಗೂ ಯಥೇಚ್ಛವಾಗಿ ಸಾಮಾನ್ಯಕ್ಕೆ ಅವ್ರಿಗೆ ಬೇರೆ ಯಾವುದೇ ಕಾಯಿಲೆ ಇಲ್ಲ ಅಂದ್ರೂ ಗ್ಯಾಸ್ಟ್ರಿಕ್ ಅನ್ನೋದಾದರೂ ಇದ್ದೇ ಇರುತ್ತೆ. ಯಾಕಪ್ಪ ಅನ್ನೋದಾದರೆ ಇವತ್ತಿನ ದಿನ ನಾವು ತಿಂತಾ ಇರುವಂತಹ ತಮೋ ಹಾಗೆ ರಜಸ್ ಕೂಡಿದಂತಹ ಆಹಾರಗಳಾಗಿರಬಹುದು. ಅದೇ ರೀತಿಯಾಗಿ ಯಥೇಚ್ಛವಾಗಿ ಮನೆಗಿಂತ ಏನಾಗ್ತಾ ಇದೆ ಅಂದರೆ ಹೊರಗಡೆ ಫುಡ್ಡುಗಳೇ ತಿಂತಾ ಇದ್ದೀವಿ. ಸೊ ಹೊರಗಡೆ ಫುಡ್ಡುಗಳು ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ಸೊ ಅದರಲ್ಲಿ ಡಾಲ್ಡಾ, ಸೋಡಾ ಈ ರೀತಿಯಾದ ಮಿಶ್ರಿತವಾದಂತಹ ಕೆಲವೊಂದು ದೇಹ ಸ್ವೀಕರಿಸಲಾಗದಂತಹ ಒಂದು ಇದು ಮಿಶ್ರಿತವಾಗ್ತಾ ಇರೋದ್ರಿಂದ ಅಂಥ ಆಹಾರಗಳನ್ನು ನಾವು ಸೇವನೆ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ಟೈಮ್ ಟು ಟೈಮ್ ತಿಂದಿಲ್ದಿರ ಟೈಮ್ ಮೀರಿ ತಿಂತಾ ಇರೋದು ಸಹ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಸೊ ಇದರಿಂದ ಅಷ್ಟೇ ಅಲ್ದಿಲ್ದಿರ ಏನಾಗ್ತಾ ಇದೆ ಅಂತಂದರೆ ಇನ್ನೂ ಯಾವ ರೀತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದೆ ಅಂತಂದರೆ ದೇಹದಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗದಿಲ್ಲದಕ್ಕೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾರಣ ಆಗ್ತಿದೆ. ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಏನು ಈ ವಾಯುಗಳು ಅಂತ ಹೇಳ್ತೀವಿ, ಆ ವಾಯುವಿನಲ್ಲಿ ಇನ್ಬ್ಯಾಲೆನ್ಸ್ ಆಗ್ತಾ ಇರೋದೂ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಹಾಗೆ ನಿದ್ದೆ ನೀಟಾಗಿ ಮಾಡಿಲ್ಲ ಅಂತಂದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ನೀರು ಚೆನ್ನಾಗಿ ಕುಡಿತಿಲ್ಲ ಅಂತಂದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮತ್ತು ಅತಿಯಾದ ಒತ್ತಡನ ನೀವು ತಲೆಗೆ ಹಾಕ್ಕೊಂಡು ಅತಿಯಾಗಿ ನೀವು ಯೋಚನೆಗಳು ಮಾಡೋದಾಗಿರ್ಬೋದು, ಅತಿಯಾದ ಒತ್ತಡನ ದೇಹದ ಮೇಲೆ ಹೇರೋದಾಗಿರ್ಬೋದು, ಇದರಿಂದಲೂ ಸಹ ಗ್ಯಾಸ್ಟ್ರಿಕ್ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಿರುವಾಗ ಅಂದರೆ ನಮ್ಮ ದೇಹಕ್ಕೆ ಈ ವಾಯುಗಳಲ್ಲಿ ವ್ಯತ್ಯಾಸ ಆಗಬೇಕು ಅಂದರೆ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗೂ ನೀವು ಒತ್ತಡ ಹಾಕಿದಾಗ ಏನಾಗುತ್ತೆ ಅಂದರೆ ಈ ವಾಯುಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಆಗ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಈಗ ಕಾಣಿಸ್ಕೊತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೇಗಪ್ಪ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂದರೆ ನೋಡಿ, ನಮ್ಮಲ್ಲಿ ಪಂಚವಾಯುಗಳು ಇದೆ. ಸೊ ಅದರಲ್ಲಿ ಯಾವ್ಯಾವ್ದು ಹೇಳ್ತೀವಿ ಅಂದರೆ ಪ್ರಾಣ, ವ್ಯಾನ, ಉದಾನ, ಹಾಗೆ ಸಮಾನ, ಅಪಾನ, ಈ ಪಂಚವಾಯುಗಳನ್ನ ನಾವು ನೋಡ್ತೀವಿ. ಸೊ ಈಗ ನಾವು ಉಸಿರಾಟನ ತೊಗೊತೀವಲ್ಲ, ಸೊ ಇಲ್ಲಿವರೆಗೂ ನಮಗೇನಂದರೆ ಪ್ರಾಣವಾಯು ಅನ್ನೋದು ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯಾಗಿ ವ್ಯಾನವಾಯು ಅನ್ನೋದು ಅದರ ಕೆಳಗಡೆ ನಾವು ಅದರ ಕೆಳಗಡೆ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಉದಾನ ವಾಯು ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಉದಾನ ವಾಯು ಅದರ ಕೆಳಗಡೆ ಬರುತ್ತೆ. ಹಾಗೆ ಸಮಾನ ಅಂದರೆ ಹೊಟ್ಟೆಯಲ್ಲಿ ಕೆಲಸ ಮಾಡುವಂಥ ವಾಯು ಈ ಒಂದು ಸಮಾನ ವಾಯುಗಾಗಿದೆ. ಅದೇ ರೀತಿಯಾಗಿ ಅಪಾನ ವಾಯು ಅಂದರೆ ನಾವು ತಿಂದಿದಂತಹ ಆಹಾರಗಳು ಮಲಮೂತ್ರಗಳ ಮುಖಾಂತರವಾಗಿ ಅದು ಆಚೆ ಹೋಗಬೇಕಾಗುತ್ತೆ, ಬೇಡವಾದಂಥದ್ದು ದೇಹ ಅದನ್ನು ಕಳಿಸುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಅಪಾನ ವಾಯು ಅನ್ನೋದು ಕೆಲಸ ಮಾಡುತ್ತೆ. ಸೊ ಈ ರೀತಿಯಾಗಿ ಸಮಾನ ವಾಯುಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿದೆ. ಅಷ್ಟೇ ಅಲ್ದಿಲ್ದಿರ ಇದಕ್ಕೇನಂದರೆ ಉಪವಾಯುಗಳು ಸಹ ಸೇರಿಕೊಂಡು ಕೆಲಸ ಮಾಡ್ತಾ ಇದೆ. ನೋಡಿ, ನಮ್ಮ ದೇಹ ಚೆನ್ನಾಗಿರ್ಬೇಕು, ನಮ್ಮ ದೇಹ ಈ ರೀತಿಯಾಗಿದೆ ಅಂತಂದರೆ ಅದಕ್ಕೆ ಎಷ್ಟೋ ವಿಧವಾದಂಥದ್ದು ನಾವು ನೋಡ್ತೀವಿ. ತ್ರಿದೋಷಗಳು ನೋಡ್ತೀವಿ, ಹಾಗೆ ಪಂಚವಾಯುಗಳನ್ನು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಬೇರೆ ಎಲ್ಲ ರೀತಿಯಾಗೂ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗಿರುವಾಗ ಈ ಒಂದು ಪಂಚವಾಯುಗಳಲ್ಲಿ ಯಾವಾಗ ಇನ್ಬ್ಯಾಲೆನ್ಸ್ ಆಗುತ್ತೋ ಸೊ ಆಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕಾಣಿಸ್ಕೊಳುತ್ತೆ. ಯಾಕೆಂದರೆ ಯಾವ ವಾಯುಗಳು ಎಳೆ ಕೆಲಸ ಮಾಡ್ತಿದ್ದೋ ಅಲ್ಲಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ, ಪರವಾಗಿಲ್ಲ. ಸೊ ಯಾವಾಗ ಇದರಲ್ಲಿ ವ್ಯತ್ಯಯ ಆಗುತ್ತೋ ಸೊ ಆಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳುತ್ತೆ. ಸೊ ಈಗ ಹೇಳ್ಬೇಕಂದ್ರೆ ಹೊಟ್ಟೆಯಲ್ಲಿರುವಂತಹ ವಾಯು, ಸಮಾನ ವಾಯು ನೀಟಾಗಿ ಜೀರ್ಣಕ್ರಿಯೆ ಆಗದಿಲ್ದಿರ ಸೊ ಹಾಗೆ ಅದರಿಂದ ಬರುವಂತಹ ವಾಯು ಇಲ್ಲ ಮೇಲ್ಮುಖ ಹೋಗುತ್ತೆ, ಇಲ್ಲ ಕೆಳಮುಖ ಬರುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬಂದು ಈ ರೀತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತಾ ಇದೆ. ಸೊ ಹೀಗಿರುವಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡೋದಕ್ಕೆ ಯಾವ್ಯಾವ ಮುದ್ರೆಗಳು ಸಹಾಯಕಾರಿಯಾಗಿದೆಯಪ್ಪ, ಈ ಪಂಚವಾಯುಗಳನ್ನ ಸಮಾನಾಂತರವಾಗಿ ಇಡುವಲ್ಲಿ ಯಾವ ಮುದ್ರೆ ಸಹಾಯಕಾರಿಯಾಗಿದೆಯಪ್ಪ ಅನ್ನೋದನ್ನ ನೋಡೋದಾದರೆ ಸೊ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಿರೋ 2 ಮುದ್ರೆಗಳಂದರೆ ಅದು ವಾಯು ಮುದ್ರೆ, ಇನ್ನೊಂದು ಅಪಾನ ಮುದ್ರೆ. ಇವಾಗ ನಾನು ನಿಮ್ಗೆ ಹೇಳ್ದಂಗೆ ವಾಯುವಿನಲ್ಲಿ ವ್ಯತ್ಯಯವಾದಾಗಲೇ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳುತ್ತೆ. ಸೊ ಹಾಗಾಗಿ ವಾಯು ಮುದ್ರೆನ ಮಾಡಿದಾಗ ಏನಂದರೆ ವಾಯುವನ್ನು ನಿಯಂತ್ರಿಸಿ ಸಮಾನಾಂತರವಾಗಿ ಕೆಲಸ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಅಪಾನ ಮುದ್ರೆ. ಸೊ ಅಪಾನ ಮುದ್ರೆ ಅನ್ನೋದು ಯಾವಾಗ ನಮ್ಮಲ್ಲಿ ಬಿಡುಗಡೆ ಆದಂಥ ಅಂದರೆ ಆಹಾರದಲ್ಲಿ ಬಿಡುಗಡೆ ಆದಂತಹ ಒಂದು ಗ್ಯಾಸ್ಟ್ರಿಕ್ ಅದು ಒಂದು ಗ್ಯಾಸನ್ನು ಅದು ನೀಟಾಗಿ ಮಲ ಮುಖಾಂತರವಾಗಿ ಅದು ಬಿಡುಗಡೆ ಮಾಡೋದಕ್ಕೆ ಅಪಾನ ವಾಯು ಅನ್ನೋದು ತುಂಬ ಸಹಾಯಕಾರಿಯಾಗಿದೆ. ಈ ರೀತಿ ಆಗಲಿಲ್ಲ, ಅಪಾನ ವಾಯುವಲ್ಲೂ ವ್ಯತ್ಯಯ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಯಥೇಚ್ಛವಾಗಿ ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಅಪಾನ ಮುದ್ರೆ ಹಾಗೆ ವಾಯು ಮುದ್ರೆಗಳನ್ನು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಗೆ ತುಂಬ ಅನುಕೂಲಕಾರಿಯಾಗಿದೆ. ಸೊ ಹಾಗಿರುವಾಗ ಈ ಮುದ್ರೆನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ವಾಯು ಮುದ್ರೆ. ನೋಡಿ, ಈ ಒಂದು ಪಂಚ ಬೆರಳುಗಳಲ್ಲಿ ವಾಯುತತ್ವ ಹೊಂದಿರುವಂಥದ್ದು ಈ ಒಂದು ತೋರು ಬೆರಳು. ಸೊ ಈ ಒಂದು ವಾಯುತತ್ವ ಹೊಂದಿರುವಂತಹ ತೋರು ಬೆರಳನ್ನು ಈ ಒಂದು ಹೆಬ್ಬೆರಳಿನಿಂದ ನಿಯಂತ್ರಿಸಬೇಕು.
ಸೊ ನಿಧಾನವಾಗಿ ಈ ಒಂದು ತೋಳು ಬೆರಳನ್ನು ಮಡಚುತ್ತಾ ಹೆಬ್ಬೆರಳನ್ನು ಅದರ ಮೇಲೆ ಇಡುತ್ತಾ ಇನ್ನು ಈ 3 ಬೆರಳುಗಳನ್ನು ಏನು ಮಾಡಬೇಕು ಅಂದರೆ ಎಂಗೇಜ್ ಆಗಿ ಇರಿಸಬೇಕು. ಸೊ ಈ ರೀತಿಯಾಗಿ ಇರಿಸುತ್ತಾ ನಿಮ್ಮ ಏಕಾಗ್ರತೆ ಅದರ ಮೇಲೆ ಹಾಕುತ್ತಾ ಉಸಿರಾಟವನ್ನು ಸಮತ್ವದಲ್ಲಿ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಹಾಗೆ ಸ್ಲೋ ಆಗಿ ಉಸಿರಾಟನ ಆಡಬೇಕಾಗುತ್ತೆ. ಸೊ ನಾನು ನಿಮಗೆ ಈ ಮುದ್ರೆ ಮಾಡೋದಕ್ಕೆ 1/2 ಅವರೇ ತೊಗೊಳ್ಳಿ ಅಂತ ಹೇಳ್ತೀವಿ. ಯಾಕಂತಂದರೆ ನೀವು ಕೇವಲ ಏನೋ ಒಂದು 5 ನಿಮಿಷ ಒಂದು 4-5 ಸತಿ ಮಾಡಿದ್ರೆ ಅದು ರಿಸಲ್ಟ್ ಬರೋದಿಲ್ಲ. ಸೊ ನಿಮ್ಮ ಕಾನ್ಸಂಟ್ರೇಷನ್ನು ಉಸಿರಾಟ ಹಾಗೆ ಮುದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆನಾದರೂ ಬೇಕು ನೀವು ನೀಟಾಗಿ ನಿಮ್ಮ ದೇಹಕ್ಕೆ ಅದು ತಲುಪೋದಕ್ಕೆ. ಸೊ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಈ ಒಂದು ವಾಯು ಮುದ್ರೆನ ಮಾಡಬೇಕಾಗುತ್ತೆ ನೀವು. ಸೊ ಈಗ ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಉಸಿರಾಟ ಆಡಿ. ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ಓಕೆ, ಸೊ ಇದು ವಾಯು ಮುದ್ರೆ ಆಗಿದೆ. ಸೊ ಈಗ ಅಪಾನ ಮುದ್ರೆ ಹೇಗಪ್ಪ ಮಾಡೋದು ಅಂತ ನೋಡೋಣ. ಪಂಚ ಬೆರಳುಗಳಲ್ಲಿ ಸೊ ನಿಮ್ಮ ಆಕಾಶ ತತ್ವದ ಮುದ್ರೆ ಹಾಗೆ ಪೃಥ್ವಿ ತತ್ವದ ಈ ಬೆರಳು. ಸೊ ಇವೆರಡನ್ನು ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಡಿಸಬೇಕು. ಇದಕ್ಕೆ ಅಗ್ನಿ ತತ್ವದ ಈ ಒಂದು ಹೆಬ್ಬೆರಳನ್ನು ಸೊ ಈ ರೀತಿಯಾಗಿ ಇಳ್ಕೊಬೇಕಾಗುತ್ತೆ. ಸೊ ಈ ರೀತಿಯಾಗಿ ಒಂದು ಜಿಂಕೆ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನು ಅಪಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಇದೇ ಮುದ್ರೆಯಿಂದ ಒಂದು ಮೂವಿ ಸಹನೂ ಬಂದಿದೆ. ಸೊ ರಜನಿಕಾಂತ್ ಅವ್ರದ್ದು ಬಾಬಾ ಮೂವಿ ಅಂತಂದ್ಬಿಟ್ಟು ಅದು ಈ ಮುದ್ರೆಯಿಂದನೇ ಕೂಡಿದೆ. ಇದನ್ನು ಅಪಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಇದು ಆಧ್ಯಾತ್ಮಿಕವಾಗಿಯೂ ಕೆಲವೊಂದು ಉನ್ನತ ಇದನ್ನು ಕೊಡುತ್ತೆ. ಸೊ ಈಗ ಇದೇನೆಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಉತ್ತಮವಾದಂಥ ಮುದ್ರೆ ಇದಾಗಿದೆ. ಸೊ ಇದನ್ನು ಅಪಾನ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಈ ಮುದ್ರೆ ಜೊತೆಗೆ ಈಗ ಬ್ರೀತಿಂಗ್ ಮಾಡಿ. ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ನೋಡಿ, ಉಸಿರಾಟ ತುಂಬ ಡೀಪಾಗಿರಬೇಕು ಹಾಗೆ ಸ್ಲೋ ಆಗಿರಬೇಕು. ಎಷ್ಟು ನೀವು ಶಾಂತವಾಗಿ ಸ್ಲೋ ಆಗಿ ಡೀಪಾಗಿ ಮಾಡ್ತಿರೋ ಅಷ್ಟು ರಿಸಲ್ಟು ಈ ಮುದ್ರೆಗಳಲ್ಲಿ ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇವತ್ತಿನ ದಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಲಾಡಿಸೋದಕ್ಕೆ ಬೇಕಾದಂತಹ ಮುದ್ರೆಗಳಾಗಿದ್ದರೆ ಅದು ವಾಯು ಮುದ್ರೆ, ಇನ್ನೊಂದು ಅಪಾನ ಮುದ್ರೆ. ಸೊ ಈ 2 ಮುದ್ರೆಗಳನ್ನು ಮಾಡಿ ಇದರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಸಹನೂ ನೀವು ನಿಯಂತ್ರಿಸಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಹಾಗೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಅಟ್ಲೀಸ್ಟ್ ವಾಕಿಂಗೋ ಇನ್ನೊಂದು ಸ್ವಲ್ಪ ಫಿಸಿಕಲಿ ನೀವು ಸ್ವಲ್ಪ ಎಂಗೇಜ್ ಆಗಿರಬೇಕು. ಹೀಗಿದ್ದಾಗ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಚೆ ಬರ್ಬೋದು. ಅದೇ ರೀತಿಯಾಗಿ ಸಾತ್ವಿಕ ಆಹಾರವನ್ನು ತಿಂದಾಗಲೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ದಿನ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಂಬಂಧಿಸಿದ ಮುದ್ರೆಗಳನ್ನು ನಿಮಗೆ ತಿಳಿಸುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ನಮಸ್ತೆ.